ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹೃದಯದಲ್ಲಿ ಮಾತಾಡ್ತಾ ಇದ್ದಾನೆ, ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ, ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಅದೆಲ್ಲ ನಿಮ್ಮ ಕುಟುಂಬಕ್ಕೆ ನಿಮಗೆ ಆಶೀರ್ವಾದ ಬರ್ತಾ ಉಂಟು. ನಿಮ್ಮ ಕೆಲಸ ಕಾರ್ಯದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಏನೇನು ಮಾಡ್ತಾಯಿದ್ದೆ ಆಶೀರ್ವಾದ ಬರ್ತಾ ಉಂಟು. ಏಕೆ ದೇವರ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಏಕೆಂದರೆ ಆತನ ವಾಕ್ಯದಲ್ಲಿ ಪ್ರಿಯರೇ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ಕೇಳುವಾಗೇ ದೇವರು ನಿಮಗೆ ಮುಟ್ಟುತ್ತಾನೆ. ಏಕೆಂದರೆ ನೀವು ನಿಮ್ಮ ಸಮಯವನ್ನು ಪ್ರತ್ಯೇಕ ಮಾಡಿ ಆತನಿಗೋಸ್ಕರ ನೀವು ಕೊಡ್ತೀರಿ, ಆತನ ವಾಕ್ಯವನ್ನು ಕೇಳ್ತೀರಿ. ಎಷ್ಟು ನೀವು ವಾಕ್ಯ ಕೇಳ್ತೀರಿ ಅಷ್ಟು ನಿಮಗೆ ಬಿಡುಗಡೆ ಆಗ್ತದೆ. ಇವತ್ತು ಕೂಡ ಆತನು ನಿಮ್ಮ ಹತ್ರ ಮಾತಾಡ್ತಾನೆ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಸ್ತೋತ್ರ. ಕರುಣಾಮಯನ ತಂದೆ ಸ್ತೋತ್ರ. ದಯ ತೋರಿಸುವ ತಂದೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನೀನು ಒಳ್ಳೆಯವನಾಗಿದೆ ಕರ್ತನೆ. ಅಪ್ಪ, ನೀನು ಮಾತಾಡುವ ದೇವರಾಗಿದೆ. ನಿನ್ನ ಮಕ್ಕಳ ಹತ್ರ ನೀನು ಮಾತಾಡಬೇಕೆಂದು ನಾನು ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆ, ನಿನ್ನ ದಯ ಇಳಿದು ಬರಲಿ. ಈ ಸಮಯದಲ್ಲಿ ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ಎಲ್ಲರ ಮನವನ್ನು ತೆರೆ, ಆತ್ಮಿಕ ಕಣ್ಣು ತೆರೆಯಬೇಕೆಂದು ನಾನು ಪ್ರಾರ್ಥನೆ ಕರ್ತನೆ. ಪರಿಶುದ್ಧ ಆತ್ಮನೇ ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥನೆ. ಪರಿಶುದ್ಧಾತ್ಮನೇ ನೀನು ಮಾತಾಡಬೇಕು. ನನ್ನನ್ನು ಸಂಪೂರ್ಣವಾಗಿ ನಿನ್ನ ಮುಂದೆ ತಗ್ಗಿಸ್ತೇನೆ. ನೀನು ಮಾತಾಡೋ ದೇವರಾಗಿದೆ. ಯೇಸು ನಾಮದಲ್ಲಿ ತಂದೆ, ಆಮೇನ್. ನಾವು ದೇವರ ವಾಕ್ಯವನ್ನು ಕೇಳುವ. ಲೂಕನ ಬರೆದ ಶುಭ ಸಂದೇಶ 18ರಿಂದ ನಾವು ಧ್ಯಾನಿಸುವ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಒಬ್ಬ ಅಧಿಕಾರಿಯು ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಆತನು ಕೇಳಲಾಗಿ, ಆತನು ಕೇಳ್ತಾ ಇದ್ದಾನೆ. ಯೇಸು ಹತ್ರ ಬರ್ತಾ ಇದ್ದಾನೆ. ಆತನು ಅಲ್ಲಿ ಹೇಳ್ತಾನೆ, ಒಬ್ಬ ಅಧಿಕಾರಿ, ಆತನು ಸಾಮಾನ್ಯನಲ್ಲ, ಒಬ್ಬ ಅಧಿಕಾರಿ ಆಗಿದ್ದಾನೆ. ಅಧಿಕಾರಿಗಳಿಗೆ ಕೂಡ ಯೇಸು ಬೇಕು. ಎಷ್ಟು ಕಲಿತವರಿಗೆ ಕೂಡ ಯೇಸು ಬೇಕು. ಎಷ್ಟು ಪದವಿಯಲ್ಲಿದ್ದರೂ ಕೂಡ ಯೇಸು ಬೇಕು. ನೋಡಿ, ಅವನ ಹೃದಯದಲ್ಲಿ ಈಗ ಒಂದು ಭಾವನೆ ಬಂತು. ನೋಡಿ, ಅಲ್ಲಿ ದೇವರ ವಾಕ್ಯತೆ ಪುನಃ ಹೇಳ್ತೇವೆ. ಒಬ್ಬ ಅಧಿಕಾರಿ ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯರಾಗುತ್ತೆ ಏನು ಮಾಡಬೇಕೆಂದು ಆತನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಏಕೆ ಹೇಳ್ತಿ? ಯೇಸು ಹೇಳಿದರು, ನನ್ನನ್ನು ಒಳ್ಳೆಯವನೆಂದು ನೀನು ಏಕೆ ಹೇಳ್ತಿ? ನೋಡಿ, ಏಕೆ ಯೇಸು ಹೇಳಿದ ಈ ರೀತಿ? ಏಕೆಂದರೆ ಯೇಸು ಶರೀರದಲ್ಲಿದ್ದಾನೆ. ಅದಕ್ಕೆ ನನಗೆ ಒಳ್ಳೆಯದನ್ನು ಏಕೆ ಹೇಳ್ತೀನಿ ನೀನು? ಅವನೇ ಏಕೆ ಬಂದದ್ದು? ಅವನಿಗೊಂದು ಮನಸ್ಸಲ್ಲಿ ಒಂದು ಸಮಾಧಾನ ಇಲ್ಲ. ನಾನು ಸತ್ತರೆ ಎಲ್ಲಿ ಹೋಗ್ತಾನೆ ಅವನಿಗೆ ಗೊತ್ತಿಲ್ಲ. ಎಷ್ಟೋ ಮಂದಿಗೆ ಇವತ್ತು ಈಗ ಸತ್ತರೆ ಅವರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಏಕೆಂದರೆ ಅವರ ಒಳಗೆ ಒಂದೇ ಉಂಟು, ಸತ್ತ ಕೂಡಲೇ ನಾವು ಪರಲೋಕ ಹೋಗುತ್ತೆ, ಸ್ವರ್ಗರಣ ಆಯಿತು ಎಂದು. ನಾವು ಮೊದಲು ತಿಳ್ಕೊಳ್ಬೇಕು, ಸತ್ಯವೇದ ಏನು ಹೇಳ್ತಾ ಉಂಟು, ಹೇಗೆ ಸ್ವರ್ಗರಣ ಆಗುವುದು ಎಂದು ನಾವು ತಿಳ್ಕೊಳ್ಳಬೇಕು. ಯಾವ ರೀತಿಯಲ್ಲಿ ಆಗಬೇಕು ಅದು ತಿಳ್ಕೊಳ್ಳಬೇಕು. ಏಕೆಂದರೆ ಮೊದಲು ನಾವು ತಿಳ್ಕೊಳ್ಳಬೇಕು, ನಮ್ಮ ಅವನು ಸತ್ತ ನಂತರ ನಾವು ಎಲ್ಲಿ ಹೋಗ್ತೇವೆ. ಎಷ್ಟೋ ಜನಕ್ಕೆ ತಪ್ಪು ತಿಳುವಳಿಕೆ ಉಂಟು, ಸತ್ತ ನಂತರ ನಾವು ಎಲ್ಲಿ ಹೋಗ್ತೇವೆ ಎಂದು. ನೋಡಿ ಪ್ರಿಯರೇ, ಸತ್ತ ನಂತರ 2 ಸ್ಥಳ ಉಂಟು. ಸತ್ಯವೇದ ಹೇಳ್ತಾ ಉಂಟು. ಒಂದು ಪರಲೋಕ ಉಂಟು, ಒಂದು ನರಕ ಉಂಟು. 2 ಸ್ಥಳ ಉಂಟು ಸತ್ತ ನಂತರ. ಈಗ ಏನುಂಟು ನಮಗೆ? ಆ 2 ಸ್ಥಳದಲ್ಲಿ ಎಲ್ಲಿ ಹೋಗಬೇಕಾದರೆ, ಈಗ ಪರಲೋಕಕ್ಕೆ ಹೋಗದರೆ ಜೀವಿಸುವ ದೇವರಾಗಿದ್ದಾನೆ. ಆತನು ಜೀವಿಸುವ ದೇವರು. ಎಲ್ಲಿ ಸಿಗ್ತಾನೆ ಜೀವಿಸುವ ದೇವರು? ಎಲ್ಲಿ ಹುಡುಕಿದರೂ ನಿಮಗೆ ಸಿಗುವುದಿಲ್ಲ. ನೀವು ಎಷ್ಟು ದೂರ ಬೇಕಾದರೆ ಹೋಗಿರಿ, ಅವನು ಸಿಗುವುದಿಲ್ಲ. ನಿಮಗೆ ದೊಡ್ಡ ಕಟ್ಟಡ ಬರ್ತದೆ, ಅಲ್ಲಿ ನಿಮಗೆ ಸಿಗುವುದಿಲ್ಲ. ನೀವು ಎಷ್ಟು ಅಲ್ಲಿ ಒಳ್ಳೆಯ ಸ್ಥಳ ಉಂಟು, ಇಲ್ಲಿ ಒಳ್ಳೆಯ ಸ್ಥಳ ಉಂಟು, ನಿಮಗೆ ಸಿಗುವುದಿಲ್ಲ. ಆತನು ನಿಮಗೆ ಸಿಗುವನು ಎಲ್ಲಿ? ಸತ್ಯವೇದ ಓದುವಾಗ ಆತನು ನಿಮಗೆ ಮಾತಾಡ್ತಾನೆ. ಆತನು ಹೇಳ್ತಾ ಇದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಸಂಗಡ ಮಾನವನೊಟ್ಟಿಗೆ ಆತನು ಜೀವಿಸುವನಾಗಿದ್ದಾನೆ. ಆತನು ಆತ್ಮ ಸ್ವರೂಪಿಯಾಗಿದ್ದಾನೆ. ದೇವರು ಯಾರಾಗಿದ್ದಾನೆ? ಆತ್ಮ ಸ್ವರೂಪಿಯಾಗಿದ್ದಾನೆ. ಈ ಕಣ್ಣಿಗೆ ಕಾಣುವ ದೇವರಲ್ಲ, ನಾವು ನೋಡುವಾಗೆ ದೇವರಲ್ಲ ಆತನು. ಅದು ನಮ್ಮ ತಿಳುವಳಿಕೆ, ಮಾನವನ ಒಂದು ಚಿಕ್ಕತನ, ಅದು ವೀಕ್ ಮೈಂಡ್ ಹೇಳ್ತದೆ ಅದಕ್ಕೆ. ಅಲ್ಲ, ದೇವರು ದೊಡ್ಡವರು, ಸರ್ವಶಕ್ತನಾಗಿದ್ದಾನೆ. ದೇವರು ಸರ್ವವನ್ನು ಸೃಷ್ಟಿ ಮಾಡಿದಾತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಗಾಳಿಯು ಅವನು ವಸ್ತ್ರದಂತೆ ಒದಿಸಿದ್ದಾನೆ. ವಸ್ತ್ರದಂತೆ ಗಾಳಿ, ಈ ಗಾಳಿ ನೋಡ್ತಿರಲ್ಲ, ವಸ್ತ್ರದಂತೆ. ಆತನು ಮೇಘ ಸ್ತಂಭದಲ್ಲಿ ಇರುವವನಾಗಿದ್ದಾನೆ.
ಅದಕ್ಕೆ ಸರ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲರು ಐಗುಪ್ತದಿಂದ ಬರುವಾಗ ಅರಣ್ಯದಲ್ಲಿ ಅವರಿಗೆ ಮೇಘ ಸ್ತಂಭವಾಗಿ ದಾರಿ ತೋರಿಸಿದ್ದನು ಹೋಗುಗೆ. ಈ ದಾರಿ ಅವರು ಅರಣ್ಯದಲ್ಲಿದ್ದರು, ದಾರಿ ಮೊದಲೇ ಸಿದ್ಧ ಇರಲಿಲ್ಲ, ಅಲ್ಲಿ ಅರಣ್ಯದಲ್ಲಿದ್ದರೆ ಈಗ ಮುಂದೆ ಹೋಗ್ಬೇಕು ಅವರಿಗೆ. ಅಲ್ಲಿ ಮೇಘ ಸ್ತಂಭವಾಗಿ ಆತನು ಏನು ಮಾಡ್ತಿದ್ದನೋ ಅವರಿಗೆ ದಾರಿ ತೋರಿಸಿದ್ದನು. ಯಾರು? ದೇವರು. ರಾತ್ರಿ ಹೊತ್ತಲ್ಲಿ ಅಲ್ಲಿ ಕತ್ತಲೆ ಇತ್ತು, ಆತನು ಅಗ್ನಿ ಸ್ತಂಭವಾಗಿ ಅವರ ಮಧ್ಯದಲ್ಲಿದ್ದನು. ನೋಡಿ, ದೇವರೆಂದೇ ಅರ್ಥ ಮಾಡಿಕೊಳ್ಳಿ, ಅಗ್ನಿ ಸ್ತಂಭವಾಗಿ ದೇವರು ಅವರ ಮಧ್ಯದಲ್ಲಿದ್ದನು. ಈ ರೀತಿ ಇಸ್ರಾಯೇಲಿಗೆ ಆತನು ನಡೆಸಿದ್ದನು. ಕುಡಿಲಿಕ್ಕೆ ಬಂಡೆಯನ್ನು ಸೀಳಿ ನೀರು ಕೊಟ್ಟನು. ಬಂಡೆ ಬಡೆಯುವಾಗನೇ ಅಲ್ಲಿ ನೀರು ಬಂದಿದೆ ಮೇಲೆ, ಇವರಿಗೆ ಕುಡಿಯಲಿಕ್ಕೆ ನೀರು ಕೊಟ್ಟನು ಆತನು ಏನು ಮಾಡಿದ್ದಾನೆ? ಎಂಥ ದೇವರು ಆತನು! ದಿವಾಸಲು ಮೇಲಿಂದ ಆಕಾಶದಿಂದ ಆತನು ಮನ್ನವನ್ನು ಸುರಿಸಿದ್ದಾನೆ. ಅವರು ದಿವಾಸಲು ಮನ್ನ ತಿಂದಿದ್ದಾರೆ, ಕೆಲಸ ಮಾಡಲಿಲ್ಲ, ಮನ್ನ ದಿವಸಲು ಊಟ ಬರ್ತಿತ್ತು ಅವರಿಗೆ. ದಿವಾಸಲು ಮಣ್ಣ ಸಿಗ್ತಿತ್ತು ಅವರಿಗೆ. ನಮಗೆ ಮಾಂಸ ಬೇಕು ಹೇಳುವಾಗ ಅವರು ದೇವರು ಏನು ದೊಡ್ಡ ಗಾಳಿಯನ್ನು ಕಲಿಸಿ ಆ ದೊಡ್ಡ ದೊಡ್ಡ ಏನು ಪಕ್ಷಿಗಳನ್ನು ಕಳಿಸಿದನು ಅವರಿಗೆ. ದೊಡ್ಡ ಅವರು ಹೊಟ್ಟೆ ತುಂಬ ತಿನ್ನುವ ಹಾಗೆ ಮಾಡಿದನು ಅವರಿಗೆ ದೇವರು. ಅಂಥ ದೇವರಾಗಿದ್ದಾನೆ. ಕೆಂಪು ಸಮುದ್ರ ಹೇಗೆ ಇಬ್ಬಾಗ ಆದದು? ದೊಡ್ಡ ಗಾಳಿಯನ್ನು ಕಲಿಸಿದ ಆತನು. ಮೋಶೆ ಆ ಒಂದು ಕೋಲನ್ನು ಮೇಲೆ ಎತ್ತುವಾಗನೇ ದೊಡ್ಡ ಗಾಳಿಯನ್ನು ಕಳಿಸಿ ಆ ಕೆಂಪು ಸಮುದ್ರ, ಆಳವಾದ ಸಮುದ್ರ ಆತನು ವಿಭಾಗ ಮಾಡಿದ್ದಾನೆ. ಅಂಥ ದೇವರಾಗಿದ್ದಾನೆ. ಯೋರ್ದಾನ್ ಹೊಳೆಯು ನೀರು ನಿಲ್ಲಿಸಿದ್ದಾನೆ. ಯೆರಿಕೋ ಗೋಡೆಯೋ ಆ ಗೋಡೆ ಬೀಳಿಸಿದ ಆತನು ಸರ್ವಶಕ್ತ ದೇವರಾಗಿದ್ದಾನೆ. ನಾವು ಎಣಿಸುವ ರೀತಿಯಲ್ಲೆಲ್ಲ ದೇವರು ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಇಲ್ಲಿ ಹುಡುಕೊಂಡು ಅಲ್ಲಿದ್ದಾನೆ. ನೋ, ದೇವರು ಅದರಲ್ಲಿದ್ದಾನೆ, ದೇವರು ಇದರಲ್ಲಿದ್ದಾನೆ ಇಲ್ಲ. ದೇವರ ವಾಕ್ಯದ ಅದರಲ್ಲಿ ಯಾವುದರಲ್ಲಿ ದೇವರು ಇಲ್ಲ. ದೇವರು ಆತ್ಮ ಸ್ವರೂಪಿ ಆಗಿದ್ದಾನೆ. ಆತನು ನಿನ್ನ ಸಂಗಡ ಜೀವಿಸುವನು, ನಿನ್ನ ಒಳಗೆ ಜೀವಿಸುವನು ಆತನು. ಅದಕ್ಕೆ ಯೇಸು ಹೇಳ್ತಾರೆ, ನೀವು ದೇವರ ಮಂದಿರವಾಗಿದ್ದೀರಿ, ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಗರ್ಭಗುಡಿಯಾಗಿ ನಿಮಗೆ ಗೊತ್ತಿಲ್ಲವೋ? ದೇವರು ನಮ್ಮ ಒಳಗೆ ನಿಲ್ಲುವ ದೇವರಾಗಿದ್ದಾನೆ. ಯಾವಾಗ ಯೇಸುಗೆ ನೀನು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡ್ತಿ, ದೇವರು ನಿನ್ನ ಒಳಗೆ ಬಂದು ನಿಲ್ತಾನೆ. ನಿಮಗೆ ಗೊತ್ತಿಲ್ಲವೋ? ಆ ಮಂದಿರವು, ಆ ಗರ್ಭಗುಡಿ ನೀವು ಹಾಳು ಮಾಡುದ, ಕುಡಿದು, ಎಷ್ಟು ಜನ ಕುಡಿದು ಅದು ಹಾಳು ಮಾಡ್ತಾರೆ. ಬೀಡಿ, ಸಿಗರೇಟ್, ಪಾನ್ ಪರಾಕ್ ಏನೇನು ತಿಂದು ಅದು ಹಾಳು ಮಾಡ್ತಾರೆ. ಬೈಬಿಚಾರ ಮಾಡಿ, ಬೈದು, ಏನೇನೋ ಮಾಡಿ, ಕೆಟ್ಟತನ ಮಾಡಿ ಅದು ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿ ದೇವರು ನಿಲ್ಲುವುದಿಲ್ಲ. ದೇವರು ಪರಿಶುದ್ಧನಾಗಿದ್ದಾನೆ. ದೇವರ ಅಪಾರವಾದ ಒಂದು ಪ್ರೀತಿ, ಒಂದು ಅವಕಾಶ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಆತನು ದೊರಕಿದ್ದಾನೆ, ನಮಗೆ ಆತನು ಕೊಟ್ಟಿದ್ದಾನೆ. ಕ್ರಿಸ್ತನ ಮುಖಾಂತರ ಒಂದು ಅವಕಾಶ ದೇವರು ನಮಗೆ, ಮಾನವ ಕುಲಕ್ಕೆ ಆತನು ಕೊಟ್ಟಿದ್ದಾನೆ. ಪ್ರಿಯರೇ, ಉಚಿತವಾದ ವರ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದ್ದು, ಅದಕ್ಕೋಸ್ಕರ ರಕ್ತ ಸುರಿಸಿದ್ದು. ಆ ರಕ್ತದಲ್ಲಿ ಮಾತ್ರ ಜೀವ ಉಂಟು, ಅದರಲ್ಲಿ ಈಗ ಕೂಡ ಅದು ಜೀವ ಉಂಟು. ಪ್ರಿಯರೇ, ಆ ರಕ್ತ ಈಗ ಕೂಡ ಉಂಟು, ಜೀವ ಉಂಟು. ನೀವು ಕೇಳುವಾಗ ಅದು ನಿಮ್ಮ ಪಾಪ ಪರಿಹಾರ ಆಗ್ತದೆ. ಅದರ ಸತ್ತು 3ನೇ ದಿವಸ ಜೀವಂತ ಇದ್ದೇನೆ, ಆ ಜೀವಿಸುವ ದೇವರು. ಈ ಸಂದೇಶವನ್ನು ಸಾರುವ ನಾವು ಜೀವಿಸುವ ದೇವರ ಸಂದೇಶವನ್ನು ಸಾರ್ತಾ ಇದ್ದೇವೆ. ಅದಕ್ಕೋಸ್ಕರ ಇವನು ರಾತ್ರಿ ಬಂದು ಹೇಳ್ತಾನೆ, ನಾನು ನಿತ್ಯ ಜೀವ ಹೊಂದಬೇಕಾದ್ರೆ ಏನು ಮಾಡಬೇಕು ನಾನು? ನೋಡಿ, ಅವನಿಗೆ ಮನಸ್ಸಲ್ಲಿ ಸಮಾಧಾನ. ಇವತ್ತು ಎಷ್ಟು ಜನಗೆ ಮನಸ್ಸಲ್ಲಿ ಸಮಾಧಾನ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ನಿತ್ಯ ಜೀವ ಸಿಗ್ತದಾ ಇಲ್ಲ ಅಂತ ಗೊತ್ತಿಲ್ಲ. ಸತ್ಯವೇದ ಏನು ಹೇಳ್ತದೆ? ಸತ್ಯವೇದ ಎಲ್ಲರಿಗೆ ನಿತ್ಯ ಜೀವ ಸಿಗುವುದಿಲ್ಲ. ಯಾರು ಯೇಸುಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡಿ ಅವರಿಗೆ ನಿತ್ಯ ಜೀವ ಉಂಟು. ಪುನಃ ಇಲ್ಲಿ ದೇವರ ಕೇಳ್ತದೆ, ಕೇಳಲಾಗಿ ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳ್ತಿ? ದೇವರೊಬ್ಬನೇ ಹೊರತು ಮತ್ತೆ ಅವರು ಒಳ್ಳೆಯವನಲ್ಲ. ಪುನಃ ಯೇಸು ಅವನಿಗೆ ಹೇಳ್ತಾನೆ, ನೋಡಿ, ವೈಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರ ಆಜ್ಞೆಗಳು ನಿನಗೆ ಗೊತ್ತುಂಟಲ್ಲವೇ ಹೇಳ್ತಾನೆ. ಇದು ದೇವರ ಆಜ್ಞೆಯಾಗಿದೆ. ಅವನಿಗೆ ನೆನಪಿಗೆ ತರ್ತಾನೆ ಯೇಸು. ದೇವರ ಆಜ್ಞೆಯನ್ನು, ಮೋಶೆ ಮುಖಾಂತರ ಕೊಟ್ಟ ಆಜ್ಞೆಯನ್ನು ಈಗ ನೆನಪಿಗೆ ತರ್ತಾ ಇದ್ದಾನೆ. ಏಕೆಂದರೆ ಯೇಸು ಶಿಲುಬೆಗೆ ಹೋಗುವ ಮೊದಲು ಈ ವಾಕ್ಯವು ಇದು ಹಳೆಯ ಒಡಂಬಡಿಕೆಗೆ ಸಂಬಂಧವಾಗಿದೆ. ಯೇಸು ಸತ್ತು 3ನೇ ದಿವಸ ಜೀವಂತವಾದ ನಂತರ ಹೊಸ ಒಡಂಬಡಿಕೆ ಸ್ಟಾರ್ಟ್ ಆಗಿದೆ. ಈಗ ನಾವೆಲ್ಲರೂ ಎಲ್ಲಿದ್ದೇವೆ? ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ಇಲ್ಲಿ ಇದು ಹಳೆ ಒಡಂಬಡಿಕೆಯಲ್ಲಿ ಅವನು ಬಂದಿದ್ದಾನೆ. ಯೇಸು ಒಟ್ಟಿಗೆ ಬಂದು ಕೇಳ್ತಾ ಇದ್ದಾನೆ. ಯೇಸು ಅವನಿಗೆ ತೋರಿಸಿಕೊಡಿದೆ,
ದೇವರು ಕೊಟ್ಟ ಆಜ್ಞೆಯು, ಮೋಶೆ ಮುಖಾಂತರ ಕೊಟ್ಟ ಆಜ್ಞೆ ಅವನಿಗೆ ಹೇಳ್ತಾ ಇದ್ದಾನೆ, ನೆನಪಿಗೆ ತಾನೆ. ಪುನಃ ಓದ್ತೇನೆ ನಾನು. ಅದು ವೈಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕದಿಯಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರಾಜ್ಞೆಯು ನಿನಗೆ ಗೊತ್ತಿಲ್ಲಷ್ಟೇ ಎಂದು ಹೇಳಿದನು. ಇಂಥ ಒಂದು ನೀನು ಆಜ್ಞೆಯನ್ನು ಪಾಲಿಸ್ತೆ ಎಂದು ಕೇಳ್ತಾನೆ. ಅವನು ನೆನಪಿಗೆ ತರ್ತಾನೆ. ಅವನು ಏನು ಹೇಳ್ತಾನೆ ಈಗ? ಅದಕ್ಕೆ ಅವನು, ನಾನು ಚಿಕ್ಕದಿಂದಲೂ ಇದನ್ನೆಲ್ಲ ಸರಿಯಾಗಿ ನಡೆಕೊಂಡು ಬಂದಿದ್ದೇನೆ. ನಾನು ಚಿಕ್ಕದಿಂದಲೇ ಪಾಲಿಸ್ತಾ ಬಂದಿದ್ದೇನೆ. ನೋಡಿ, ಎಷ್ಟೋ ಜನರು ಇದ್ದಾರೆ, ಚಿಕ್ಕದಿಂದಲೇ ತಂದೆ ತಾಯಿ ಅವನು ಏನು ಕಲಿಸಿದ್ದಾರೆ ಅದೇ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿ ಉಂಟು ಅವ್ರದ್ದು? ಹೆಡ್ಡಲ್ಲಿ ಉಂಟು. ಬಾಯ್ಪಾಠ ಉಂಟು. ಕೆಲವರಿಗೆ ಬಾಯ್ಪಾಠ ಪ್ರಾರ್ಥನೆ ಉಂಟು, ಒಳಗಿಂದ ಬರುವುದಿಲ್ಲ, ಬಾಯ್ಪಾಠ ಮಾಡಿಟ್ಟಿದ್ದಾರೆ. ಚಿಕ್ಕಂದ ತಂದೆ ತಾಯಿ ಅವರು ಏನು ಕಲಿಸ್ತಾರೆ ಅದೇ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ರಕ್ಷಣೆ ಆಗುವುದಿಲ್ಲ, ಅದರಲ್ಲಿ ರಕ್ಷಣೆ ಸಿಗುವುದಿಲ್ಲ. ಯಾವಾಗ ಯೇಸು ಯಾರಾಗಿದೆ ನಾವು ತಿಳ್ಕೊಳ್ಬೇಕು. ದೇವರ ವಾಕ್ಯದ ಯೇಸುವನ್ನು ತಿಳ್ಕೊಳ್ಳುವುದೇ ನಿತ್ಯ ಜೀವ. ದೇವರ ವಾಕ್ಯ 17:3 ಹೇಳ್ತದೆ, ಯೋಹಾನ ಸುವಾರ್ತೆ, ಆತನನ್ನು ತಿಳ್ಕೊಳ್ಳುವುದೇ ನಿತ್ಯ ಜೀವ. ನಾವೀಗ ಯೇಸುವನ್ನು ತಿಳ್ಕೊಳ್ಬೇಕು. ಒಬ್ಬ ಮಾನವನು ಯೇಸು ಯಾರಾಗಿದ್ದಾನೆ, ಯೇಸು ಏಕೆ ಈ ಲೋಕಕ್ಕೆ ಬಂದಿದ್ದನು, ಲೋಕಕ್ಕೆ ಬಂದು ಏನು ಮಾಡಿದನು, ಶಿಲುಬೆಯಲ್ಲಿ ಏನಾಯಿತು, ಏಕೆ ಆತನು ರಕ್ತವನ್ನು ಸುರಿಸಿದನು, ಶಿಲುಬೆಯಲ್ಲಿ ಯಾವ ಮಾತನ್ನು ಹೇಳಿದನು, ಅವನು ಸತ್ತ ನಂತರ ಎಲ್ಲಿಗೆ ಹೋದನು, ಯಾವ ರೀತಿ ಅವನು ಜೀವಂತವಾಗಿದ್ದನು. ಇದು ನಮಗೆ ತಿಳುವಳಿಕೆ ಬೇಕು, ತಿಳುವಳಿಕೆ ಬೇಕು. ಅಂಥವ್ರಿಗೆ ರಕ್ಷಣೆ ಆಗ್ತದೆ. ಆ ತಿಳುವಳಿಕೆ ಬಂದವನು ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡುವಾಗ, ಪಶ್ಚಾತ್ತಾಪ ಪಟ್ಟು ಸ್ವೀಕಾರ ಮಾಡುವಾಗ ಅವನಿಗೆ ರಕ್ಷಣೆ ಆಗ್ತದೆ. ದೇವರಿಗೆ ಏನು ಬೇಕು ಪ್ರಿಯರೇ? ಒಂದು ಪಶ್ಚಾತ್ತಾಪದ ಹೃದಯ ಬೇಕು. ರಿಫೆಂಡ್ನೆಸ್, ಪಶ್ಚಾತ್ತಾಪದ ಹೃದಯ ಬೇಕು. ಒಂದು ವೇಳೆಗೆ ಒಬ್ಬ ಯೇಸುಗೆ ಸ್ವಂತ ರಕ್ಷಕನ ಎಂದು ಸ್ವೀಕಾರ ಮಾಡದಿದ್ದರೆ ಅಂಥವನಿಗೆ ಪಶ್ಚಾತ್ತಾಪ ಹೃದಯ, ಪಶ್ಚಾತ್ತಾಪ ಹೃದಯ ಏಕೆಗೆ? ಪಶ್ಚಾತ್ತಾಪ ಪಟ್ಟು ನಾನೊಂದು ಪಾಪಿಯಾಗಿದ್ದೇನೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ ಎಂದು ಪಶ್ಚಾತ್ತಾಪ, ನನಗೆ ಒಬ್ಬ ರಕ್ಷಕನು ಬೇಕು ಎಂದು ಅವನಿಗೆ ತಿಳುವಳಿಕೆ ಬೇಕು. ರಕ್ಷಣೆ ಯಾವುದರಿಂದ ಆಗ್ತದೆ? ನಾವು ಮಾಡಿದ ಒಳ್ಳೆಯ ಕ್ರಿಯೆಗಳಿಂದಲ್ಲ. ದಾನ ಧರ್ಮದಲ್ಲಿ ರಕ್ಷಣೆ ಆಗುವುದಿಲ್ಲ. ಏನೋ ನಮ್ಮ ಪೂಜೆ ಪರಸ್ಕಾರ ಮಾಡಿದ ರಕ್ಷಣೆ ಆಗುವುದಿಲ್ಲ. ರಕ್ಷಣೆ ಉಚಿತವಾದ ಕೊಟ್ಟದ್ದು ತಂದೆ ಆದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಆತನ ಆ ಒಂದು ತ್ಯಾಗದ ಮುಖಾಂತರ, ಆತನ ಯಜ್ಞದ ಮುಖಾಂತರ ಆತನು ಯಜ್ಞವನ್ನು ಅರ್ಪಿಸಿದ್ದಾನೆ ತಂದೆ ಆದ ದೇವರಿಗೆ. ಆತನು ಯಜ್ಞ ಮಾಡಿದ್ದಾನೆ. ಏಕೆ ಯಜ್ಞ ಒಂದೇ ಯಜ್ಞದಲ್ಲಿ ಈ ಮಾನವ ಕುಲಕ್ಕೆ ಆತನು ಬಿಡುಗಡೆ ಮಾಡಿದ್ದಾನೆ. ಈ ತಿಳುವಳಿಕೆ ಬೇಕು. ಆತನು ಮಾಡಿ ಆಗಿದೆ. ಬೇರೆ ಯಾವ ಯಜ್ಞದಲ್ಲಿ ಕೂಡ ಪಾಪ ತೆಗೆಯುವ ಶಕ್ತಿ ಇಲ್ಲ. ಬೇರೆ ಎಷ್ಟು ನಾವು ಯಜ್ಞ ಮಾಡಿದರೂ ಕೂಡ, ಈ ಲೋಕದ ರೀತಿಯಲ್ಲಿ ನಾವು ಯಜ್ಞ ಮಾಡಿದರೂ ಕೂಡ ಅದರಲ್ಲಿ ಪಾಪ ತೆಗೆಯುವ ಶಕ್ತಿ ಇಲ್ಲ, ಪಾಪ ಸಮಾಪನೆ ಆಗುವುದಿಲ್ಲ. ಖಾಲಿ ಯೇಸು ಒಂದೇ ಸರಿ ಯಜ್ಞವನ್ನು ಅರ್ಪಿಸಿದ್ದಾನೆ. ತಂದೆ ಅದು ತನ್ನ ರಕ್ತದ ಶರೀರದ ಮುಖದ ರಕ್ತ ಸುರಿಸಿದ ಮುಖಾಂತರ ಆ ಶಿಲುಬೆಗೆ ಜಡಿದಿದ್ದಾನೆ. ಎಲ್ಲ ಮಾನವ ಕುಲದ ಪಾಪವನ್ನು ಆತನು ತಗೊಂಡು ಶಿಲುಬೆಗೆ ಜಡಿದಿದ್ದಾನೆ. ಅದರಿಂದ ಮಾತ್ರ ಮಾನವ ಕುಲಕ್ಕೆ ರಕ್ಷಣೆ ಉಂಟು. ಬೇರೆ ಯಾವುದರ ರಕ್ಷಣೆ ಇಲ್ಲ, ಯಾವುದರ ರಕ್ಷಣೆ ಇಲ್ಲ. ನೋಡಿ, 10 ಕಟ್ಟಲೆ ಯಾರಿಗೆ ಪಾಲಿಸಲಿಕ್ಕೆ ಆಗಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾರೂ ಪಾಲಿಸಲಿಲ್ಲ, ಆಗಲಿಲ್ಲ ಅವರಿಗೆ. ಈಗ ಇವನು ಬಂದಿದ್ದಾನೆ, ಯೇಸು ಅವನಿಗೆ ನೆನಪಿಗೆ ತರ್ತಾನೆ. 10 ಕಟ್ಟಲೆ ಮೋಶೆ ಮುಖಾಂತರ ಕೊಟ್ಟ 10 ಕಟ್ಟಲೆ ನೆನಪಿಗೆ ತರ್ತಾ ಇದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಚಿಕ್ಕದಿಂದಲೇ ಇದನ್ನು ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು ಅವನು ಹೇಳ್ತಾನೆ, ನಾನು ಚಿಕ್ಕದಿಂದ ಇದೆಲ್ಲ ನಾನು ಬಾಯ್ಪಾಠ ಮಾಡಿದ್ದೇನೆ, ಇದೆಲ್ಲ ಬಾಯ್ಪಾಠ ಉಂಟು ನನ್ನ ಹತ್ರ, ಬಾಯ್ಪಾಠ ಉಂಟು, ನಾನು ಮಾಡ್ತಾ ಬಂದೇನೆ, ನಾನು ಪಾಲಿಸ್ತಾ ಬರ್ತೇನೆ ಎಂದು ಯೇಸುಗೆ ಹೇಳ್ತಾ ಇದ್ದೇನೆ. ಆತನು ಇದೆಲ್ಲ ನಾನು ಚಿಕ್ಕದಿಂದ ಮಾಡ್ತಾ ಇದ್ದೇನೆ. ಇವತ್ತು ಎಷ್ಟು ಜನ ಇದೆ ಚಿಕ್ಕದಿಂದ ಇದೆಲ್ಲ ಮಾಡ್ತಾ ಬರ್ತಾರೆ. ಕೆಲವರು ಸಂಡೇ ಕ್ಲಾಸ್ ಉಂಟು, ಅದರಲ್ಲಿ ಚಿಕ್ಕದಿಂದ ಮತ್ತೆ ದೊಡ್ಡದಾಗುವಾಗ ಏನಿಲ್ಲ, ಅದು ಹೆಡ್ಡಲ್ಲಿ ಮಾತ್ರ ಇರೋದು, ಒಳಗೆ ಇರುವುದಿಲ್ಲ, ಏನಿರುವುದಿಲ್ಲ. ಈ ಶೆಡ್ಡಲ್ಲಿ ಬಿಲ್ಕುಲ್ ಇರುವುದದು, ಒಳಗೆ ಮನಸ್ಸಲ್ಲಿ ಇರುವುದಿಲ್ಲ, ಅದು ಮನಸ್ಸೊಳಗೆ ಬರುವುದಿಲ್ಲ, ಮಾನಸಾಂತರ ಆಗುವುದಿಲ್ಲ. ದೇವರಿಗೆ ಏನು ಬೇಕು? ಮಾನಸಾಂತರದ ಪಶ್ಚಾತ್ತಾಪ. ಎಲ್ಲ ಮಾನವನು ದೇವರ ಕಡೆಗೆ ತಿರುಗಬೇಕೆಂದು ಅರ್ಥ ಮಾಡಿಕೊಳ್ಳಿ. ಇಸ್ರೇಲ್ ಯಾರಾಗಿದ್ದಾರೆ? ಅವರು ನಿಜವಾಗಿ ದೇವರ ಮಕ್ಕಳಾಗಿದ್ದಾರೆ. ಅವರು ನಿಜವಾಗಿ ದೇವರ ಮಕ್ಕಳು ಯಾರು? ಜೀವಿಸುವ ದೇವರ ಇಸ್ರೇಲರು ಆಗಿದ್ದಾರೆ. ಆದರೆ ದೇವರೊಂದು ಅವಕಾಶ ಮಾಡಿಕೊಟ್ಟ. ಏಕೆಂದರೆ ಇಸ್ರೇಲ ಹೃದಯ ಕಠಿಣ ಆಯಿತು. ಕಠಿಣ ಆದ ಕಾರಣ, ಯೇಸುಗೆ ಅವರು ಸ್ವೀಕಾರ ಮಾಡದಿದ್ದ ಕಾರಣ
ಏನಾಯಿತು, ಅನ್ಯ ಜನರಿಗೆ, ಇಡೀ ಲೋಕದ ಮಾನವನಿಗೆ ಒಂದು ಅವಕಾಶ ಮಾಡಿಕೊಟ್ಟ ದೇವರು, ಅವಕಾಶ ಮಾಡಿಕೊಟ್ಟ. ಏಕೆ? ರಕ್ಷಣೆ ಹೊಂದಿಗೆ. ಆ ಕಾರಣ ನೀವು ಮತ್ತು ನಾವು ರಕ್ಷಣೆ ಹೊಂದಿದ್ದೀವಿ. ಇವತ್ತು ಎಲ್ಲ ಯಾರ್ಯಾರಿಗೆ ಯೇಸುಗೆ ಸ್ವೀಕಾರ ಮಾಡಲಿಲ್ಲ ಅವರಿಗೆ ಒಂದು ಒಳ್ಳೆಯ ಅವಕಾಶ ಉಂಟು ರಕ್ಷಣೆ ಹೊಂದಲಿಕ್ಕೆ. ಸತ್ಯವಿದೆ, ಸರಿಯಾಗಿ ಬರೆಯಲ್ಪಟ್ಟಿದೆ. ಇವನು ಹೇಳ್ತಾನೆ, ನಾನು ಎಲ್ಲವನ್ನು ಪಾಲಿಸ್ತೇನೆ, ಎಲ್ಲ ಪಾಲಿಸಿದ ಪರಲೋಕಕ್ಕೆ ಹೋಗುವುದಿಲ್ಲ. ನಾನು ಹೇಳ್ತಾನೆ, ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ಅದಕ್ಕೆ ಕೇಳಿ ಅವನಿಗೆ, ನಿನಗೆ ಒಂದು ಕಡಿಮೆ ಆಗಿದೆ. ಈಗ ಯೇಸು ಹೇಳ್ತಾನೆ, ಮಾನವನು ಯಾರು ಕಂಪ್ಲೀಟ್ ಇಲ್ಲ, ಸಂಪೂರ್ಣ ಯಾರೂ ಇಲ್ಲ, ಯೇಸುಗೆ ಬಿಟ್ಟರು. ಯೇಸು ಒಬ್ಬರಿಗೆ ಬಿಟ್ಟರೆ ಯಾರೂ ಸಂಪೂರ್ಣ ಇಲ್ಲ. ಯೇಸು ಮಾತ್ರ ಒಬ್ಬರ ಸಂಪೂರ್ಣನಾಗಿದ್ದಾನೆ. ಆತನು ಸಂಪೂರ್ಣ ಮನುಷ್ಯನಾಗಿದ್ದ, ಸಂಪೂರ್ಣ ದೇವರಾಗಿದ್ದ ಈ ಲೋಕದಲ್ಲಿ ಇರುವಾಗ. ಅದಕ್ಕೆ ಸರ ಯೇಸು ಮಾತ್ರ ಒಬ್ಬರ ಸಂಪೂರ್ಣ, ಮತ್ತು ಯಾವ ಮನುಷ್ಯನು ಸಂಪೂರ್ಣ ಇಲ್ಲ. ಒಂದು ವೇಳೆ ಒಬ್ಬ ಮನುಷ್ಯನು ರಕ್ಷಣೆ ಹೊಂದುವುದಾದರೆ ಅದು ದೇವರ ಕೃಪೆಯಾಗಿದೆ. ಉಚಿತವಾದ ಕೃಪೆ ದೇವರು ಕೊಟ್ಟಿದ್ದಾನೆ ಮಾನವನಿಗೆ. ಮಗನೇ, ಮಗಳೇ, ನೀನು ರಕ್ಷಣೆ ಹೊಂದು ಎಂದು ಉಚಿತವಾಗಿ ಕೊಟ್ಟದ್ದು ಅದು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ಹೇಳ್ದನು. ನಿನ್ನ ಬದುಕುಂಟಲ್ಲ, ಅವನು ದೊಡ್ಡ ಅಧಿಕಾರಿ, ಸಂಪತ್ತುಳ್ಳವನು. ಯೇಸು ಹೇಳಿದ, ನಿನ್ನ ಬದುಕನ್ನೀಗ ಮಾರಿ ಬಡವರಿಗೆ ಕೊಡು. ಏಕೆಂದರೆ ಅವನ ಮನಸ್ಸೆಲ್ಲಿತ್ತು ಯೇಸುಗೆ ಗೊತ್ತಾಯಿತು. ಅವನ ಮನಸ್ಸೆಲ್ಲಿತ್ತು ಆ ಸಂಪತ್ತ ಮೇಲಿತ್ತು, ಅವನ ಐಶ್ವರ್ಯದ ಮೇಲಿತ್ತು ಅವನಿಗೆ ಮನಸ್ಸು. ಯೇಸುಗೆ ಗೊತ್ತಾಯಿತು, ಇವನು ನಿತ್ಯ ಜೀವ ಬೇಕು ಇವನಿಗೆ ಖಂಡಿತವಾಗಿ. ಆದರೆ ಇವನ ಮನಸ್ಸು ಸಂಪತ್ತಿನ ಮೇಲೆ ಉಂಟು. ಅಂದರೆ ಒಂದೇ ಸಮಯದಲ್ಲಿ ಎರಡು ದೇವರಿಗೆ ಏನು ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಒಬ್ಬ ಮನಸ್ಸು ಎಲ್ಲಿರ್ತದೆ ಅಲ್ಲಿ ಅವನ ದೇವರಾಗ್ತಾನೆ. ಒಂದೇ ಸಂಪತ್ತಾಗಲಿ, ಯಾವ ವಸ್ತಾಗಲಿ, ಅವ ಮಗು ಆಗಲಿ, ಒಂದು ಮಗುಗೆ ದೇವರಿಗಿಂತ ಹೆಚ್ಚು ಪ್ರೀತಿ ಮಾಡಿದರೆ ಅವನ ದೇವರಾಗಿದ್ದಾನೆ. ಅವನ ಮಗಳಿಗೆ ಹೆಚ್ಚು ಪ್ರೀತಿ ಮಾಡಿದೆ, ಮಗಳು ಅವಳು ದೇವರಾಗಿದ್ದಾನೆ. ನೀನು ದೇವರಿಗಿಂತ ಹೆಚ್ಚು ಪ್ರೀತಿ ಯಾವುದರಲ್ಲಿ ಇಡ್ತೀಯೋ ಅದು ನಿನಗೆ ದೇವರು. ನೀನು ಮೊದಲನೇ ಕಮಾಂಡ್ಮೆಂಟ್, ಆಜ್ಞೆ ನೀನು ಮುರಿದ ಹಾಗೆ ಆಯಿತು. ಮೊದಲನೇ ಕಮಾಂಡ್ಮೆಂಟ್ ಅವನು ಮುರಿದನು, ಮುರಿದಾಯಿತು ಅವನು. ಅದಕ್ಕೆ ಸರ ಇಲ್ಲಿ ಹೇಳ್ತಾನೆ, ಬದುಕನ್ನು ಬಡವರಿಗೆ ಹಂಚಿಕೊಂಡು ಪರಲೋಕದ ನಿನಗೆ ಇವನು ಬಂದಿದ್ದಾನೆ, ಪರಲೋಕ ಜೀವಿತ ಇವನಿಗೆ ಬೇಕೀಗ, ನಿತ್ಯ ಜೀವಿತ ಬೇಕು. ಅದಕ್ಕೆ ನೀನು ಎಲ್ಲ ಮಾರಿ ಈಗ ಮತ್ತು ನನ್ನ ಹಿಂದೆ ಬಾ. ಅಲ್ಲಿ ಹೇಳ್ತಾನೆ, ಬಡವರಿಗೆ ಹಂಚಿಕೊಂಡು ಪರಲೋಕದಲ್ಲಿ ಸಂಪತ್ತಿರು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳ್ತಾನೆ. ಈಗ ಏನು ಮಾಡಬೇಕು? ಅದನ್ನು ಮಾರು ಮತ್ತು ನನ್ನನ್ನು ಹಿಂಬಾಲಿಸು, ಫಾಲೋ ಮೀ, ನನ್ನನ್ನು ಹಿಂಬಾಲಿಸು. ನಿನಗೆ ನಿತ್ಯ ಜೀವ ಬೇಕಲ್ಲ, ನಿತ್ಯ ಜೀವ ಕೊಡಲಿಕ್ಕೆ ಮಾನವನ ಹತ್ರ ಯಾವನ ಹತ್ರ ಆಗುವುದಿಲ್ಲ. ಖಾಲಿ ಯೇಸು ಒಬ್ಬನು ಬಿಟ್ಟು, ಮಾನವನಾಗಿದೆ ಯೇಸು ಬಿಟ್ಟು ಬೇರೆ ಯಾರಿಗೂ ಕೂಡ ನಿತ್ಯ ಜೀವ, ನಿತ್ಯ ಅವನು ಬಾಳಬೇಕಾ, ಪರಲೋಕ ಬೇಕಾ ಅವನಿಗೆ? ಯೇಸು ಬಿಟ್ಟರೆ ಸತ್ಯವೇದ ಹೇಳ್ತಾ ಉಂಟು, ಬೇರೆ ಮಾರ್ಗ ಇಲ್ಲ ಎಂದು ಹೇಳ್ತೇನೆ. ಏಕೆ? ಯೇಸು ಹೇಳ್ತೇನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಬಿನ ಪರಲೋಕಕ್ಕೆ, ಆ ತಂದೆಯ ಬಳಿಗೆ ಯಾರಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸರಿ ಯಾರು ಬೇಕು ಇವತ್ತು? ಯೇಸು ಕ್ರಿಸ್ತನು ಬೇಕು. ನನ್ನನ್ನು ಹಿಂಬಾಲಿಸಿ ಹೇಳ್ತಾನೆ ಯೇಸು ಕ್ರಿಸ್ತ. ಇವತ್ತು ನೀವು ಯಾರನ್ನು ಹಿಂಬಾಲಿಸಬೇಕು? ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಯೇಸುನ ವಾಕ್ಯವನ್ನು, ನಿಜವಾದ ವಾಕ್ಯ, ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದು ನಾವು ಹಿಂಬಾಲಿಸಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಅದು ನಾವು ಹಿಂಬಾಲಿಸಬೇಕು. ನನ್ನನ್ನು ಹಿಂಬಾಲಿಸಿ ಹೇಳ್ತಾನೆ ಯೇಸು ಕ್ರಿಸ್ತನು. ಅವನಿಗೆ ಕಂಡಮ್ ಮಾಡಲಿಲ್ಲ, ಅವನಿಗೆ ಜೋರು ಮಾಡಲಿಲ್ಲ, ಏನು ಮಾಡಲಿಲ್ಲ, ಪ್ರೀತಿ ಮಾಡಿದ, ಪ್ರೀತಿಯಲ್ಲಿ ಹೇಳ್ದ, ನನ್ನನ್ನು ಹಿಂಬಾಲಿಸು, ಅದೆಲ್ಲ ಮಾರಿ ಬಂದು ಬಡವರಿಗೆ ಕೊಡು, ಈಗ ಹಿಂಬಾಲಿಸು, ಅಷ್ಟೇ ಹೇಳಿದ್ದವನು ಯೇಸು. ನೋಡಿ, ಅಷ್ಟು ಹೇಳ್ದ ಕೊಳ್ಳಿ ಹೇಳಿದನು, ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡನು. ಅವನು ಬಹಳ ಐಶ್ವರ್ಯವಂತನು, ಬಹಳ ಐಶ್ವರ್ಯವಂತನಾಗಿದ್ದ ಅವನಿಗೆ ಇದನ್ನು ಕೇಳಿ ವ್ಯಥನೆ ಆಯಿತು, ಬೇಸರ ಆಯಿತು, ಒಳಗಿಂದ ಒಂದು ಬೇಸರ ಆಯಿತು. ಈಗ ಬಿಡಲಿಕ್ಕೆ ಆಗೋದಿಲ್ಲ, ಎಷ್ಟು ಐಶ್ವರ್ಯವಂತ, ಅವನ ತಂದೆ ತಾಯಿಂದ ಬಂದದ್ದು ಇರ್ಬೋದು, ಅವನು ಮಾಡಿದ್ದು ಐಶ್ವರ್ಯ ಮಾಡಿ ಇರ್ಬೋದು, ಹೇಗೆ ಒಂದು ಸರಿ ಬಿಡುವುದು? ಯೇಸು ಏನು ಹೇಳಿದನೋ ಅವನಿಗೆ ಅರ್ಥ ಆಗಲಿಲ್ಲ. ಯೇಸು ಏನು ಹೇಳಿದನೋ ಅದು ಅವನಿಗೆ ಅರ್ಥ ಆಗಲಿಲ್ಲ. ಅರ್ಥ ಆಗದ ಕಾರಣ ಅವನಿಗೆ ಬೇಸರ ಆಯಿತು. ಎಲ್ಲ ಮಾರಬೇಕಾಗದಲ್ಲ, ಯೇಸುನ ಹಿಂದೆ ಬರಬೇಕಾದ್ರೆ ಮಾರಬೇಕೆಂದಲ್ಲ, ಮಾರು ಎಂದು ಹೇಳುವುದಿಲ್ಲ. ಅದು ಅಂದರೆ ಯೇಸುನ ಹಿಂದೆ ಯೇಸುಗಿಂತ ಹೆಚ್ಚು ಪ್ರೀತಿ ಅದರಲ್ಲಿ ಇರಬಾರ್ದು. ಹೆಚ್ಚು ಪ್ರೀತಿ ಬೇಡನಿಗೆ ಅದರಲ್ಲಿ ಮನಸ್ಸು ನೀನು ಇಡಬಾರ್ದು.
ಆ ಸಂಗತಿನ ಮನಸ್ಸಿಡಬಾರ್ದು. ನನ್ನನ್ನು ಹಿಂಬಾಲಿಸು, ಫಾಲೋ ಮೀ ಹೇಳ್ತಾನೆ ಯೇಸು. ಅಲ್ಲಿ ಹೇಳ್ತಾನೆ ಅವನಿಗೆ, ನನ್ನನ್ನು ಹಿಂಬಾಲಿಸು. ಅವನು ವ್ಯಸನಗೊಂಡನು. ಆಗ ಯೇಸು ಅವನನ್ನು ನೋಡ್ತಾ ಕರುಣೆಯ ದೃಷ್ಟಿಯಲ್ಲಿ ಯೇಸು ನೋಡ್ತಾ ಇದ್ದಾನೆ. ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಧನವಂತರು, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಯೇಸು ಹೇಳಿದ್ದಾನೆ, ಹೇಳಿಲ್ಲವಾ, ನಿನಗೆ 2 ಯಜಮಾನನ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ನಿನಗೆ ಧನವೂ ಬೇಕು, ಐಶ್ವರ್ಯವೂ ಬೇಕು, ಯೇಸು ಬೇಕು. ಅದರ ಅರ್ಥ ಐಶ್ವರ್ಯ ಬೇಡ ಅಂದಲ್ಲ. ನಿನಗೆ ಏನು ಜೀವಿಸಲಿಕ್ಕೆ ಬೇಕು, ನಿನ್ನ ಹತ್ರ ಏನು ಉಂಟು ಅದು ಹಿಡ್ಕೋ, ನಿನಗೆ ಬೇಕದು. ಆದರೆ ಅದರ ಒಟ್ಟಿಗೆ ಯೇಸು ಕೂಡ ಬೇಕು. ಅದಕ್ಕಿಂತ ಮೊದಲನೇ ಸ್ಥಾನ ಎಲ್ಲಿ ಕೊಡಬೇಕು? ಯೇಸು. ಇದು ದೇವರ ಕೃಪೆಯಿಂದ ನನಗೆ ಧನ ಕೊಟ್ಟದ್ದು, ಇಲ್ಲಿ ಐಶ್ವರ್ಯ ಕೊಟ್ಟ ದೇವರ ಕೃಪೆಯಿಂದ. ಇದು ಎಲ್ಲ ದೇವರ ಕೃಪೆಯಾಗಿದೆ. ಯೇಸುವೇ, ನೀನು ಎಲ್ಲ ಕೊಟ್ಟದ್ದು ತಂದೆ, ಇದು ಎಲ್ಲ ನೀನು ಕೊಟ್ಟದ್ದು, ನನ್ನದಲ್ಲ. ಏನು ಎಲ್ಲ ನಿನ್ನದಾಗಿದೆ. ಇದು ಸಂಪಾದನೆ ಮಾಡಲಿಕ್ಕೆ ನೀನೇ ಬುದ್ಧಿ ಕೊಟ್ಟದ್ದು, ನೀನೇ ಜ್ಞಾನ ಕೊಟ್ಟದ್ದು, ನೀನೇ ನನಗೆ ತಿಳುವಳಿಕೆ ಕೊಟ್ಟದ್ದು. ನನ್ನ ಶ್ವಾಸ ಇಟ್ಟಿದೆಯಲ್ಲ ಸ್ವಾಮಿ, ಕೈಕಾಲಿಗೆ ಸುಖ ಕೊಟ್ಟಿದ್ದೆ, ನೀನೇ ಕೊಟ್ಟದ್ದು. ಇದೆಲ್ಲ ನಿನ್ನಿಂದ ಬಂದದ್ದು ಸ್ವಾಮಿ. ಈಗ ನೀನು ಕರೆಯದ ನಿನ್ನ ಹಿಂದೆ ನಾನು ಬರ್ತೇನೆ. ನಾನು ಸಿದ್ಧ ಇದ್ದೇನೆ ನಿನ್ನಿಂದ ಬರಲಿಕ್ಕೆ. ಏಕೆಂದರೆ ನಿತ್ಯ ಜೀವ ಎಲ್ಲಿ ಉಂಟು? ಯೇಸುನ ಹತ್ರ ಉಂಟು. ಯೇಸುರ ಹಿಂದೆ ನಿತ್ಯ ಜೀವ ಉಂಟು. ಇವತ್ತು ಏನು ಬೇಕು? ಇದು ಈ ಲೋಕದ ಮೆಟೀರಿಯಲ್ ಥಿಂಗ್ಸ್ ನಮಗೆ ಇಲ್ಲಿ ಖಾಲಿ ಸಮಾಧಾನ ಕೊಡ್ತದೆ. ಇಲ್ಲಿ ಆಶೀರ್ವಾದ ಉಂಟಲ್ಲ ನಮಗೆ, ಇಲ್ಲಿ ಖಾಲಿ ಸಮಾಧಾನ. ಈ ಲೋಕದಲ್ಲಿ ಶರೀರದಲ್ಲಿ ಇರುವಾಗ ಮಾತ್ರ ಸಮಾಧಾನ. ಅದು ಇದು ಸಂಗತಿ ನಮಗೆ ಪರಲೋಕಕ್ಕೆ ಕೊಂಡು ಹೋಗುವುದಿಲ್ಲ, ನಿತ್ಯತ್ವ ಸಿಗುವುದಿಲ್ಲ ಇದರಲ್ಲಿ. ಇದು ನಮಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಒಂದು ಮನೆ ಬೇಕು, ಒಂದು ಕೆಲಸ ಬೇಕು, ಬಿಸ್ನೆಸ್ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಒಂದು ಕುಟುಂಬ ಬೇಕು, ಕುಟುಂಬ ಇರಬೇಕು. ಅದು ಇಲ್ಲಿ ಜೀವಿಸಲಿಕ್ಕೆ. ಇದು ನಿನಗೆ ಪರಲೋಕಕ್ಕೆ ಹೋಗಬೇಕಾದ್ರೆ ಒಬ್ಬನು ಬೇಕು. ಮಾನವನಿಗಂತ ಯೇಸು ಕ್ರಿಸ್ತನು ಬೇಕು. ಯೇಸು ಕ್ರಿಸ್ತನ ಬೇಕಾದರೆ ಅವನು ಒಪ್ಪಬೇಕು. ಮೊದಲು ನಾನು ಯಾರಾಗಿದ್ದೇನೆ, ಮೊದಲು ಅವನು ಪಶ್ಚಾತ್ತಾಪ ಪಡಬೇಕು. ನಾನೊಂದು ಪಾಪಿಯಾಗಿದ್ದೇನೆ ಎಂದು ಒಪ್ಪಬೇಕು. ಅವನು ಪಾಪದಲ್ಲಿ ಜೀವಿತ ನನಗೊಬ್ಬ ರಕ್ಷಕನು ಬೇಕು. ಯಾರು ರಕ್ಷಕನು? ಮಾನವನಾಗಿ ಬಂದ ಯೇಸು ಕ್ರಿಸ್ತನು ಬೇಕು ನನಗೆ. ಅವನಿಗೆ ಸ್ವೀಕಾರ ಮಾಡಬೇಕು. ಆತನು ನನ್ನ ದೇವರು, ನನ್ನ ರಕ್ಷಕನನ್ನು ಸ್ವೀಕಾರ ಮಾಡ, ಅವನಿಗೆ ರಕ್ಷಣೆ ಆಗ್ತದೆ, ನಿತ್ಯ ಜೀವ ಸಿಗ್ತದೆ ಅವನಿಗೆ. ಪ್ರಿಯರೇ, ಪುನಃ ಇಲ್ಲಿ ಬರ್ತದೆ, ಅವನ ಐಶ್ವರ್ಯ ಎಷ್ಟೋ ಕಷ್ಟ. ಐಶ್ವರ್ಯ ಒಂದು ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಒಂಟೆಯು ಸೂಜಿ ಕಣ್ಣಿನಲ್ಲಿ ಸೇರುವುದು ಸುಲಭ ಅಂದನು. ನೋಡಿ ಎಷ್ಟು ದೊಡ್ಡ ಮಾತು ಹೇಳ್ದನು ಯೇಸು ಕ್ರಿಸ್ತನು, ಎಷ್ಟು ದೊಡ್ಡ ಮಾತು ಹೇಳ್ದನು. ಪುನಃ ಹೇಳ್ತಾರೆ, ಈ ಮಾತನ್ನು ಕೇಳಿದವರು ಯಾರಿಗೆ ರಕ್ಷಣೆ ಆಗುವುದು ಎಂದು ಕೇಳಲು. ಹಾಗಾದರೆ ಯಾರಿಗೆ ರಕ್ಷಣೆ ಆಗುವುದು? ಯಾರಿಗೆ ಆಗುವುದು ರಕ್ಷಣೆ? ಯಾರಿಗೆ ಆಗುವುದು? ಅಲ್ಲಿ ಯೇಸು ಹೇಳ್ತಾನೆ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯವನ್ನು ದೇವರಿಗೆ ಸಾಧ್ಯವಾಗಿದೆ. ಮನುಷ್ಯರಿಗೆ ಅಸಾಧ್ಯ, ಮನುಷ್ಯರಿಗೆ ಎಲ್ಲ ಸಂಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನಿಗೆ ಸಾಧ್ಯ ಉಂಟು, ತಂದೆಗೆ ಸಾಧ್ಯ ಉಂಟು, ದೇವರಿಗೆ ಸಾಧ್ಯ ಉಂಟು. ನಿನ್ನ ಜೀವಿತ ಬದಲಾವಣೆ ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಉಂಟು. ನಿನ್ನ ಸ್ಥಿತಿಗತಿ ಬದಲಾವಣೆ ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಉಂಟು. ನೀವು ಯಾವ ರೋಗದಲ್ಲಿ ಇದೆಯೋ ಅದು ಬಿಡುಗಡೆ ಮಾಡಿ ದೇವರಿಗೆ ಸಾಧ್ಯ ಉಂಟು. ಆತನಿಗೆ ಮಾತ್ರ ಸಾಧ್ಯ ಉಂಟು. ಯೇಸು ಕ್ರಿಸ್ತನಿಗೆ ಮಾತ್ರ ಸಾಧ್ಯ ಉಂಟು. ಯೇಸು ಕ್ರಿಸ್ತನ ನಾಮ ಹೇಳುವಾಗ ಮಾತ್ರ ಅಲ್ಲಿ ಗುಣವಾಗುವುದು. ಯೇಸು ಕ್ರಿಸ್ತನ ನಾಮ ಹೇಳುವಾಗ ಅಲ್ಲಿ ಬಿಡುಗಡೆ ಆಗುವುದು. ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಆಶೀರ್ವಾದ ಬರುವುದು. ಯೇಸು ಬೇಕು. ಅದಕ್ಕೆ ನಾನೇ ಮಾರ್ಗ ಹೇಳಿದ್ದಾನೆ ಆತನು. ಯೇಸು ಇಲ್ಲದೆ ಏನು ಮಾಡಲಿಕ್ಕೆ ನಮಗೆ ಜೀವಿತಕ್ಕೆ ಆಗುವುದಿಲ್ಲ. ಈ ಲೋಕದಲ್ಲಿ ನಾವು ಎಷ್ಟೋ ಪ್ರಯಾಸ ಪಡ್ಬೋದು. ಹೌದು, ಈ ಲೋಕದಲ್ಲಿ ಸಂತೋಷ ಕೊಡ್ತದೆ, ಈ ಲೋಕದೇ ಸಂತೋಷ ಸಿಗ್ತದೆ ಅವನಿಗೆ. ಈ ಲೋಕದ ಸ್ವಲ್ಪ ಮಟ್ಟಿಗೆ ಸಂತೋಷ, ಆತನ ಮನಸ್ಸಿನೊಳಗೆ ಗಲಿಬಿಲಿ, ಯಾವಾಗಲೂ ಗಲಿಬಿಲಿ. ನಿಜವಾದ ಒಂದು ಸಂತೋಷ ಸಿಗಬೇಕಾದರೆ ಯಾರು ಬೇಕು ಪ್ರಿಯರೇ? ಮಾನವನಿಗೆ ಬಂದ ಯೇಸು ಕ್ರಿಸ್ತನು ಅವನಿಗೆ ಬೇಕು. ಆಗ ಅವನು ಮಾತ್ರ ನಿಜವಾದ ಸಂತೋಷ, ನಿಜವಾದ ಸಮಾಧಾನ, ನಿಜವಾದ ಶಾಂತಿ, ನಿಜವಾದ ಆನಂದ ಯಾರು? ಯೇಸುನ ನಾಮದಲ್ಲಿ ಮಾತ್ರ ಅವನಿಗೆ ಸಿಗುವುದು. ಅವನು ಎಲ್ಲಿ ಕೊಡುವುದು? ನಿನ್ನ ಆತ್ಮಕ್ಕೆ ಕೊಡ್ತಾನೆ. ಆತ್ಮದಲ್ಲಿ ಶಾಂತಿ ಬರುವಾಗ ನಿನ್ನ ಶರೀರ ಎಲ್ಲ ಏನಾಗ್ತದೆ? ಒಳ್ಳೆ ರೀತಿ ನಡೆಯಬಹುದು, ಒಳ್ಳೆ ಆರೋಗ್ಯದಲ್ಲಿ ನೀವು ನಡೆಯಬಹುದು, ಯಾವ ಗಲಿಬಿಲಿ ಇಲ್ಲದೆ ನಡೆಯಬಹುದು. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಚಿಂತೆ ಮಾಡಬೇಡಿ, ಚಿಂತೆ ಮಾಡುವ ಅಗತ್ಯ ಇಲ್ಲ, ಭಯ ಪಡಬೇಡಿ. ನೀವು ಭಯ ಪಡುವ ಅಗತ್ಯ ಇಲ್ಲ, ಹೊರಗಿನ ಸಂಗತಿ ಭಯಪಡಿ, ಧೈರ್ಯದಿಂದ ಆತನ ಮೇಲೆ ವಿಶ್ವಾಸಿಡಿ, ಆತನು ನಿಮಗೆ ನಡೆಸ್ತಾನೆ. ಈ ವಾಕ್ಯದಿಂದ ದೇವರು ನಮಗೆ ಆಶೀರ್ವಾದ ಮಾಡಲಿ. ಪ್ರಿಯರೇ, ಯಾರ್ಯಾರು ಇದು ವಾಕ್ಯ ಕೇಳಿದಿರಿ, ಈಗ ಯಾರಿಗೆ ರಕ್ಷಣೆ ಆಗಲಿಲ್ಲ,
ನಿಮಗೆ ಯೇಸು ಬೇಕು. ಆದರೆ ನಾನೊಂದು ಪ್ರಾರ್ಥನೆ ಹೇಳ್ತೀನಿ, ಅದು ನೀವು ರಿಪೀಟ್ ಮಾಡಿರಿ ಪಶ್ಚಾತ್ತಾಪದಿಂದ. ಹೇಗೆ ಪಶ್ಚಾತ್ತಾಪ ಒಳಗಬೇಕು? ನಾನೊಂದು ಪಾಪಿ ಎಂದು ನೀವು ಒಪ್ಪಬೇಕು, ನನಗೆ ರಕ್ಷಕನ ಬೇಕೆಂದು ಒಪ್ಪಬೇಕು. ಆಗ ಮಾತ್ರ ಅವ ನಿಮ್ಮ ಕೇಳದೆ ಅವನು ಬರೋದಿಲ್ಲ ನಿಮ್ಮ ಒಳಗೆ, ಆತನು ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ತಾನೆ. ಅದಕ್ಕೆ ಸರ ಹೇಳಿರಿ, ಯೇಸುವೇ ನಾನೊಂದು ಪಾಪಿಯಾಗಿದ್ದೇನೆ, ನನ್ನ ಪಾಪಗೋಸ್ಕರ ನೀನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ನೀನು ಪ್ರಾಣವನ್ನು ಕೊಟ್ಟಿದ್ದಿ, ನೀನು ಸತ್ತು 3ನೇ ದಿವಸ ತಂದೆಯಾದ ದೇವರು ಜೀವಂತ ಎಬ್ಬಿಸಿದ್ದಾನೆ, ನೀನು ಜೀವಿಸುವ ದೇವರಾಗಿದ್ದಿ. ಈ ಸತ್ಯ ನಾನು ನಂಬುತ್ತೇನೆ. ಯೇಸುವೇ ನನ್ನ ಒಳಗೆ ಬಾ, ನೀನು ನನಗೆ ಬೇಕು, ನೀನೇ ನನ್ನ ರಕ್ಷಕನಾಗಿದ್ದಿ, ನೀನೇ ನನ್ನ ದೇವರಾಗಿದ್ದಿ. ಆಮೇನ್. ಯಾರ್ಯಾರು ಹೇಳಿದರು, ನಿಮಗೆ ಹೃದಯದಲ್ಲಿ ನೀವು ಕರೆಯುವಾಗ ನಿಮಗೆ ನೀತಿ ದೊರೆಯುತ್ತದೆ, ಬಾಯಲ್ಲಿ ಹೇಳುವಾಗ ನಿಮಗೆ ರಕ್ಷಣೆ ಆಗ್ತದೆ. ಖಂಡಿತವಾಗಿ ಯಾರು ಹೇಳಿದರೆ ಖಂಡಿತ ಅವರಿಗೆ ರಕ್ಷಣೆ ಆಗಿದೆ. ಈ ಸಮಯದಲ್ಲಿ ತಂದೆಯ ದೇವರೇ ಸ್ತೋತ್ರ, ಇವರಿಗೆ ಸತ್ಯದ ಮಾರ್ಗದಲ್ಲಿ ನಡೆಯಲಿಕ್ಕೆ ನೀನು ಸಹಾಯ ಮಾಡು ಕರ್ತನೇ. ಅಪ್ಪ, ನಿನ್ನ ವಾಕ್ಯದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡು, ಸರಿಯಾದ ಮಾರ್ಗವನ್ನು ಇವರಿಗೆ ತೋರಿಸು. ಎಲ್ಲ ಗಲಿಬಿಲಿಯಿಂದ ಬಿಡುಗಡೆ ಮಾಡಬೇಕಂತ ನಾನು ಪ್ರಾರ್ಥನೆ. ಸರಿಯಾದ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಕೊಡುಗತ್ತನೆ. ಅಪ್ಪ ನಿನಗೆ ಸ್ತೋತ್ರ, ಸತ್ಯವೇದವನ್ನು ಓದಲಿಕ್ಕೆ ಇವರಿಗೆ ಪ್ರೇರಣೆ ಕೊಡುಗತ್ತನೆ. ಸರಿಯಾದ ಸತ್ಯ ವಾಕ್ಯವನ್ನು ಕೇಳಲಿಕ್ಕೆ ಇವರಿಗೆ ಪ್ರೇರಣೆ ಕೊಡಬೇಕಂತ ಪ್ರಾರ್ಥನೆ. ನೀನು ಇವರಿಗೆ ಸಹಾಯ ಮಾಡು, ಪರಿಶುದ್ಧಾತ್ಮ ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ಎಲ್ಲ ಗಲಿಬಿಲಿ, ಎಲ್ಲ ಸೈತನ ಕುತಂತ್ರ ನಾವು ಮುರಿದು ಹಾಕ್ತೇವೆ. ಯೇಸುನ ಇವರಿಗೆ ಫ್ರೀ ಆಗಲಿ. ತಂದೆ ನಿನಗೆ ಸ್ತೋತ್ರ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೆನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ಒಳ್ಳೇದು ಮಾಡಲಿ. ಹೆಚ್ಚು ನಮಗೆ ಸಂಪರ್ಕ ಬೇಕಾದರೆ, ನಿಮಗೆ ಪ್ರಾರ್ಥನೆ ಬೇಕಾದರೆ ನಮಗೆ ನೀವು ಸಂಪರ್ಕ ಮಾಡ್ಬೋದು. ಖಂಡಿತ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರೆ. ಅಲ್ಲಿ ನಂಬರ್ ಮತ್ತು ಹೆಸರು ಬರ್ತದೆ. ಆಮೆನ್.